ನಮಸ್ಕಾರ, ಶಾಂತಿ ಶಮೈ ವ್ಲಾಗ್ಸ್ಗೆ ನಿಮ್ಗೆಲ್ರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಷಯ ಏನಪ್ಪ ಅಂದರೆ, ನನ್ನ ಮಗ ನನ್ನನ್ನು ಶಾಪಿಂಗ್ ಕರ್ಕೊಂಡು ಹೋಗಿದ್ದ. ದಸರಾ ಅಲ್ವಾ, ಸೊ ಎಲ್ಲ ಆಫರಲ್ಲಿ ಸಿಗ್ತದೆ, ಡಿಸ್ಕೌಂಟ್ ಎಲ್ಲ ಸಿಗ್ತದೆ ಅಂತ ಶಾಪಿಂಗ್ಗೆ ಹೋಗಿದ್ವಿ. ಇವತ್ತು ನಾನು ಏನೇನೆಲ್ಲ ತಂದಿದ್ದೇನೆ ಅಂತ ತೋರಿಸ್ತೇನೆ, ಓಕೆನಾ? ಎಲ್ಲ ಆಮೇಲೆ ಹೇಳ್ತೇನೆ. ಅಭಿನವ್, ಸ್ವಲ್ಪ ನಂಗೆ ಹೆಲ್ಪ್ ಮಾಡ. ಈ ಕೊಡು. ಬಾರ ಉಂಟಾ? ನೋಡಿ, ಇದು ಮಿಕ್ಸಿ. ಇದೊಂದು ಭಯಂಕರ ಸ್ಪೆಷಲ್ ಮಿಕ್ಸಿ, ಆಯ್ತಾ? ನಮ್ಮ ಮನೆಯಲ್ಲಿ ಮಿಕ್ಸಿ ಆವಾಗ ಕೆಡ್ತಾ ಇತ್ತು, ಅಂದರೆ ಹಳೇದಾಗಿತ್ತು ಮಿಕ್ಸಿ, ಒಂದು 10 ವರ್ಷ ಆಗಿತ್ತು. ಅದಕ್ಕೆ ಒಂದು ಹೊಸ ಮಿಕ್ಸಿ ತೆಕ್ಕೊಳ್ಳುವ ಅಂತ ನನ್ನ ಮಗನಿಗೆ ನಾನು ಯಾವತ್ತೂ ಹೇಳಿದ್ದೆ. ಅವನು ಅದನ್ನು ನೆನಪಿಟ್ಟು ದಸರಾ ಆಫರ್ ಟೈಮಲ್ಲಿ ನನ್ನನ್ನು ಕರ್ಕೊಂಡೋಗಿ ಇವತ್ತು ತಗೊಂಡು ಬಂದದ್ದು. ಅಮ್ಮ, ಒಂದು ಕತ್ತರಿ ಕೊಡಮ್ಮ. ಇದೇ ನಾನು ನಿಮ್ಗೆ ಓಪನ್ ಮಾಡಿ ತೋರಿಸ್ತೇನೆ, ಓಕೆ? ಬಾ, ಇನಾಗ್ರೇಷನ್ ನೀನೇ ಮಾಡು. ಇಲ್ಲಿ ಬಾ, ಇಲ್ಲಿ ಕುತ್ಕೋ. ಇದು ತುಂಬ ಭಾರ ಉಂಟು. ಇದು ಎಲ್ಲ ಮಾಡಿದ್ದಾರೆ ಮಾರ್ರೆ. ಎಂತ ಕಟ್ ಮಾಡಮ್ಮ, ಹೀಗೆ ಕಟ್ ಮಾಡಿ. ನಾನು ಮಿಕ್ಸಿ ತೋರಿಸ್ತೇನೆ, ಆಯ್ತಾ? ಅಷ್ಟು ಗ್ರ್ಯಾಂಡ್ ಇದೆ ಗೊತ್ತಾ, ಸೂಪರ್. ಅದು ನೋಡಿ ನನಗೆ ಆಸೆ ಆಯ್ತು. ತುಂಬ ಮಿಕ್ಸಿ ಇಟ್ಟಿದ್ರು, ಆದರೆ ಇದು ಮಾತ್ರ ಸೂಪರ್. ಇದು ನಾನು ರಿಲಯನ್ಸ್ ಟ್ರೆಂಡ್ಸಿಗೆ ಹೋಗಿದ್ದೆ. ರಿಲಯನ್ಸ್ ಟ್ರೆಂಡ್ಸ್ ಎಂತ, ರಿಲಯನ್ಸ್ ಡಿಜಿಟಲ್ಸ್. ಇದು ಅದರ ಮ್ಯಾನ್ಯಲ್ ಇದೆ ಅಂತ ಹೇಳಿ ಆಮೇಲೆ ನನ್ನ ಮಗ ಹೇಳ್ತಾನೆ, ಆಯ್ತಾ? ನನಗೆ ಇದೆಲ್ಲ ಅರ್ಥ ಆಗುದಿಲ್ಲ. ನನಗೆ ಖಾಲಿ ಮಿಕ್ಸಿಯಲ್ಲಿ ಹಾಕುದು ಜೀ ಅಂತ ತಿರುಗಿಸ್ಲೆ ಮಾತ್ರ ಗೊತ್ತಿರೋದು. ಇದು ಜೀ ಮಾಡ್ಲಿಕ್ಕೆ ಆಗುದಿಲ್ಲ. ಓ, ಇದರಲ್ಲಿ ಇದು ಉಂಟು, ಸೌಂಡ್ ಉಂಟು ಮಿಕ್ಸಿದು. ಇದೆಂತ ಇದೆಂತ ಇಲ್ಲ, ಹೀಗೆ ಪ್ಯಾಕಿಂಗ್ ಇರ್ತದೆ, ಆಯ್ತಾ? ಎಂತ ಸಹ ಆಗದ ಹಾಗೆ. ಈಗ ತೋರಿಸ್ತೇನೆ. ಫಸ್ಟಿಗೆ ಮಿಕ್ಸಿ ತೋರಿಸ್ತೇನೆ ನಿಮಗೆ. ಭಾರ ಉಂಟು ಮಾರ್ರೆ. ಒಂದೊಂದೇ ಇಡ್ತೇನೆ, ಆಯ್ತಾ? ಮತ್ತೆ ಬಾಕ್ಸ್ ಕೆಳಗಿಡುವ, ಅದು ನಿಮಗೆ ಹೇಳಲಿಕ್ಕೆ ಆಗ್ತದಲ್ಲ ಎಂತೆಲ್ಲ ಉಂಟೇಳಿ. ಸ್ವಲ್ಪ ಹೆಲ್ಪ್ ಮಾಡು. ಇದು ಅಲ್ಲಿ ಎದುರಿಡಿ ಇಲ್ಲಿ ಎಂತ ಸುಮ್ಮನೆ ಕುತ್ಕೊಂಡು ನೋಡೋದಲ್ಲ, ಹೆಲ್ಪ್ ಎಲ್ಲ ಮಾಡಬೇಕು. ತಗೋ, ಅಲ್ಲೇ ಎದುರಿಡು. ನಿಂತೆಲ್ಲ ಅಲ್ಲ, ಇದರಲ್ಲಿ ನಿಂತೆಲ್ಲ ತಗೋ, ಇಟ್ಕೊ. ಅಮ್ಮ, ಈಗ ಇದು ಮಿಕ್ಸ್ದು ಕಲರ್ ನೋಡಿ ಎಷ್ಟು ಚಂದ ಉಂಟು, ತುಂಬ ಚಂದ ಉಂಟು ಮಿಕ್ಸ್ದು ಕಲರ್. ಈಗ ಇದರದ ಬಗ್ಗೆ ಎಲ್ಲ ಹೇಳಲಿಕ್ಕೆ ನನ್ನ ಮಗನನ್ನು ಕರಿತಾ ಇದ್ದೇನೆ ನಾನು. ನನಗೆ ಗೊತ್ತಿಲ್ಲ, ದೇವರಾಣೆಗೂ ಗೊತ್ತಿಲ್ಲ. ಭಯಂಕರ ಎಲ್ಲ ಐಟಮ್ ಉಂಟು. ಓ ವಾವ್, ಅಮ್ಮ ಅದು ಮೊಬೈಲ್ ಆಚೆ ಇಡ. ಉಂಟು ಇದು ಮಿಕ್ಸಿ ಬಂದ್ಬಿಟ್ಟು ಫಿಲಿಪ್ಸ್ನ ಒಂದು ಮಿಕ್ಸಿ, ಆಯ್ತಾ? ಈಗ ನನ್ನ ಮಗ ಹೇಳ್ತಾನೆ ನಿಮಗೆ ಎಲ್ಲ ಎಂತೆಲ್ಲ ಅಂತ. ಅಭಿ, ಸ್ವಲ್ಪ ಭಾರ ಚಿನ್ನ, ಇದೆಲ್ಲ ಹೇಳು ನಮ್ಮ ವೀಕ್ಷಕರಿಗೆ ಸಹ ಗೊತ್ತಾಗ್ಲಿ. ಇದು ನಾನು ಯಾವ ಮಿಕ್ಸಿ ತಂದಿದ್ದೇನೆ, ಇದರ ಪ್ರೈಸ್ ಎಷ್ಟು. ಪ್ರೈಸ್ ಹೇಳ್ಬೇಡ, ಆಯ್ತಾ? ಪ್ರೈಸ್ ಕಮೆಂಟಲ್ಲಿ ಹಾಕಿ ಎಲ್ಲರೂ, ಆಯ್ತಾ? ಇದರ ಸ್ಪೆಸಿಫಿಕೇಶನ್ ಒಂದು ನೀನೇ ಹೇಳಬೇಕು, ಪ್ಲೀಸ್. ಬಾ ಬಾ, ಇಲ್ಲಿಂದ ಹೇಳ್ತೀಯಾ? ಅಲ್ಲ, ನೀವು ಸ್ಪೆಷಲ್ ಎಲ್ಲ ಹೇಳುವವರು, ನೀವು ಅದು ಇದು ಮಾಡ್ಬೇಕಲ್ಲ, ಇದು ಆಚೆ ಇಡ್ಬೇಕಾ? ಇದು ಮಿಕ್ಸಿ. ಕುತ್ಕೊಂಡೇಳು.
ಜಾರ್. ಇದರಲ್ಲಿ ನಾವು ಮಸಾಲೆ, ಇಡ್ಲಿ ಹಿಟ್ಟು, ದೋಸೆ ಹಿಟ್ಟು ಎಲ್ಲ ರುಬ್ಬುವಂಥದ್ದು. ಹೇಗೆ ಗೊತ್ತಾಗ್ತದೆ? ಇದರಲ್ಲಿ ನಾವು ನಿಮ್ದು ಚಿಕನ್, ತರಕಾರಿ ಎಲ್ಲ ಚಿಕ್ಕ 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 ಕಟ್ ಮಾಡ್ಲಿಕ್ಕಿದ್ರೆ ಇದ್ರಲ್ಲಿ ಹಾಕೋದು. ಮಿನ್ಸಿಂಗ್ ತರಕಾರಿ ಕಟ್ ಮಾಡ್ಲಿಕ್ಕೆ ಆಗ್ತದೆ ಇದರಲ್ಲಿ? ತರಕಾರಿ ನಿಮ್ಮದು ಸಣ್ಣ ಸಣ್ಣ ಪೀಸ್ ಅಲ್ಲಿ, ಸಣ್ಣ ಸಣ್ಣ ಚಾಪ್ ಮಾಡೋದು. ಚಾಪ್ ಅಲ್ಲ, ಫೈನ್ಲಿ ಚಾಪ್ ಇದ್ರಲ್ಲಿ ಆಗ್ತದೆ. ಇದರಲ್ಲಿ ನೀವು ಚಟ್ನಿ ಮಾಡುವಂಥದ್ದು. ಖಾಲಿ ಚಟ್ನಿ ಮಾತ್ರ? ಪೌಡರ್ ಮಾಡೋದಿದ್ರೆ ಪೌಡರ್ಸ್ ಇದ್ರಲ್ಲಿ ಮಾಡಬಹುದು. ಇದ್ರಲ್ಲಿ ಪೌಡರ್ ಮಾಡ್ಲಿಕ್ಕೆ ಆಗುದಿಲ್ವಾ? ಇದ್ರಲ್ಲಿ ಪೌಡರ್, ಇದ್ರಲ್ಲಿ ಪೌಡರ್ ಮಾಡ್ಲಿಕ್ಕೆ ಆಗ್ತದಾ? ಸಾಂಬಾರ್ ಪೌಡರ್ ಎಲ್ಲ ಮಾಡ್ಲಿಕ್ಕೆ ಪೌಡರ್ ಇದ್ರಲ್ಲಿ ಆಗ್ತದೆ, ಇದ್ರಲ್ಲಿ ಸಹ ಆಗ್ತದೆ. ಸ್ವಲ್ಪ ಮಾಡಿ ಇದ್ರಲ್ಲಿ ಮಾಡಿ, ತುಂಬಾ ಆದ್ರೆ ಇದ್ರಲ್ಲಿ ಮಾಡಿ. ತುಂಬಾ ಆದ್ರೆ ಇದ್ರಲ್ಲಿ ಮಾಡ್ಬೇಕು. ಇಷ್ಟು ಭಾರ ಉಂಟು ಇದ್ರಲ್ಲಿ. ಇದು ಮಿಲ್ಕ್ ಶೇಕ್, ಸ್ಮೂದಿ ಎಲ್ಲ ಮಾಡೋದಾದ್ರೆ ಇದ್ರಲ್ಲಿ ಮಾಡುದು. ಇದು ಹೀಗೆ ಹೇಗೆ ಇಡ್ಲಿಕ್ಕೆ? ಹೀಗೆ ಇಡ್ಲಿಕ್ಕೆ. ಮತ್ತೆ ಇದನ್ನೇ ತೆಗೆದು ಹೀಗೆ ಮಾಡಿ, ಇದನ್ನು ಇದನ್ನು ತೆಗೆದು ಇದಕ್ಕೆ ನೀವು ಇದು ಟೊಪ್ಪಿ ಹಾಕಿದ್ರೆ ಇದರಲ್ಲಿ ಹೀಗೆ ಮಾಡಿ ಕುಡಿಬಹುದಾ? ಮಿಲ್ಕ್ ಶೇಕ್ ಎಲ್ಲ ಮಾಡಿ ಸೀದಾ ಕುಡಿಲಿಕ್ಕೆ? ವಾವ್, ಚೆಂದ ಉಂಟು. ಆಮೇಲೆ ಹೀಗೆ ಹಾಕುದು, ಹೀಗೆ ಹಾಕುದು. ಟೊಪ್ಪಿ ಹಾಕುದು. ಬೇರೆ ಹೋದ್ರೆ ಮತ್ತೆ ಹುಡುಕ್ಲಿಕ್ಕೆ ಹೀಗೆ ಹೀಗೆ ಅದು ಸರಿ ಹತ್ತಿರ ತೋರಿಸಿ. ಅದವ್ರು ತಕೊಂಡು ಹಾಕ್ತಾರೆ, ನೀವು ಬಿಡಿ ಮಾಡ್ತೀವಿ. ಇಷ್ಟೇ ಇದೆಲ್ಲ ಉಂಟಲ್ಲ, ಸ್ವಿಚ್ ಎಲ್ಲ ಎಂತದೆಲ್ಲ ಇದರಲ್ಲಿ ನೋಡಿ, ಹೀಗೆಲ್ಲ ಉಂಟು. ಇದರಲ್ಲಿ ಬಟನ್ಸ್ ಉಂಟು. ಇದರಲ್ಲಿ ಅದರಷ್ಟಕ್ಕೆ ಆಗುವಂತದ್ದು. ಈಗ ಇದರಲ್ಲಿ ನೋಡಿ, ಮಿನ್ಸಿಂಗ್ ಮಾಡೋದಾದ್ರೆ ಇದು ಬಟನ್, ಮತ್ತೆ ಗ್ರೈಂಡಿಂಗ್ ಮಾಡೋದು ಇದು ಬಟನ್, ಮತ್ತೆ ಜ್ಯೂಸ್ ಮಾಡೋದು ಇದು ಬಟನ್. ಇದೆಲ್ಲ ಬಟನ್ ಒತ್ತಿ ಹೋದ್ರೆ ಎಲ್ಲದಕ್ಕೆ ಒಂದೇ ಅಲ್ವಾ? ಹೀಗೆ ಬೇರೆ ಬೇರೆ ಬಟನ್, ಅದರ ಬಟನ್ ಅದು ಮಾಡಿದ್ರೆ ಅದರಷ್ಟಕ್ಕೆ ಆಗಿ ಅದರಷ್ಟಕ್ಕೆ ಬಂದ್ ಆಗ್ತದೆ. ಅದರಷ್ಟಕ್ಕೆ ಅಂದ್ರೆ ಅದು ಗ್ರೈಂಡ್ ಆದ ಕೂಡಲೇ ಅದಕ್ಕೆ ಗೊತ್ತಾಗ್ತದೆ, ಅದು ಬಂದ್ ಮಾಡಿ ಅದಷ್ಟಕ್ಕೆ ಅದು ಬಂದ್ ಆಗ್ತದೆ. ಮತ್ತೆ ಈಗ ಮಿಕ್ಸಿ ಆನ್ ಇರುವಾಗ ಕರೆಂಟ್ ಹೋದ್ರೆ ಅದರಷ್ಟಕ್ಕೆ ನಾವು ಚಾಲು ಮಾಡುವಾಗ ಕರೆಂಟ್ ಹೋದ್ರೆ ಅದು ಪುನಃ ಹಾಗೆ ಆನ್ ಆಗುದಿಲ್ಲ. ನಾವು ಪುನಃ ಪ್ಲಗ್ ತೆಗೆದು ಹಾಕಿ ಮತ್ತೆ ಆನ್ ಮಾಡಿ. ಅಂದ್ರೆ ಕರೆಂಟ್ ಹೋದ ಮೇಲೆ ಸಪೋಸ್ ನಂಗೆ ಈಗ ಮರ್ತೋಯ್ತು, ಅದು ಅಂತ ತಿರುಗುದಿಲ್ಲ. ಮತ್ತೆ ಪುನಃ ಕರೆಂಟ್ ಬರುವಾಗ ತಿರುಗುದಿಲ್ಲ. ಮತ್ತೆ ಪ್ಲಗ್ ತೆಗೆದು ಹಾಕಿ ಮತ್ತೆ ಪ್ಲಗ್ ತೆಗೆದು ಹಾಕಬೇಕು, ಸ್ಟಾರ್ಟ್ ಮಾಡ್ಬೇಕು, ಪುನಃ ಸೆಟ್ಟಿಂಗ್ ಮಾಡ್ಬೇಕು ಅಲ್ಲ? ಎಂತ ಫಿಲಿಪ್ಸ್ ಇದಲ್ಲ, ಇದರ ಪ್ರೈಸ್ ನಾನು ಹೇಳುದಿಲ್ಲ, ಯಾಕಂದ್ರೆ ಇದು ಆಫರ್ ಅಲ್ಲಿ ಸಿಕ್ಕಿದ್ದು. ಆಕ್ಚುಲ್ ಪ್ರೈಸ್ ಗೊತ್ತಿಲ್ಲ ನಂಗೆ. ಇದರಲ್ಲಿ ನೋಡಿ ಬೇರೆ ಬೇರೆ ತರದೆಲ್ಲ ಸೆಟ್ಟಿಂಗ್ಸ್ ಉಂಟು, ಆಪ್ಷನ್ಸ್ ಉಂಟು. ಸೊ ಅಮ್ಮ, ನಿಮ್ಗೆ ಇದು ಮಿಕ್ಸಿ ಯೂಸ್ ಮಾಡ್ಲಿಕ್ಕೆ ಆಗುದಿಲ್ಲ, ನಿಮ್ಗೆ ಗೊತ್ತಾಗುದಿಲ್ಲ ಇದು, ಆಯ್ತಾ? ನಂಗೆ ಗೊತ್ತಾಗ್ಲಿಲ್ಲ. ನಾನು ಇದೀಗ ಇದನ್ನು ಆಪರೇಟ್ ಮಾಡ್ಬೇಕಾದ್ರೆ ನನ್ನ ಮಗನ ಕೈ ಕಾಲು ಹಿಡಿಬೇಕು, ಬಾರ ಮಗ ಸ್ವಲ್ಪ ಮಿಕ್ಸಿ ಹಾಕಿ ಕೊಡ ಅಂತ. ಆದ್ರೂ ಪರವಾಗಿಲ್ಲ, ನನಗೆ ಖುಷಿ ಇದೆ. ತುಂಬ ಒಂದು ಬೆಸ್ಟ್ ಪ್ರಾಡಕ್ಟ್ ಸಿಕ್ಕಿದೆ ನನಗೆ ದಸರಾಕ್ಕೆ. ಇದು ಫಿಲಿಪ್ಸ್ನವರದ್ದು. ಎಂತ ಇದು ಮಿಕ್ಸಿದ ಹೆಸರು? ಫಿಲಿಪ್ಸ್ ಮಿಕ್ಸಿ ಅಲ್ಲವಾ? ಅದಕ್ಕೇನೋ ಒಂದು ಇದುಂಟಲ್ಲ ಹೆಸರು, ಮಾಡೆಲ್ ನಂಬರ್ HL ಅಲ್ಲ, ಇದೆಲ್ಲ HL 777 ಅಲ್ವಾ ಮಾಡೆಲ್ ನಂಬರ್. ಇದಕ್ಕೆ ವಾರಂಟಿ ಉಂಟಲ್ಲ? ಎಷ್ಟು? 2 ವರ್ಷ 2 years ವಾರಂಟಿ ಉಂಟು. ಇದಕ್ಕೆ ಏನಾದ್ರೂ ಆದ್ರೆ ಎಲ್ಲ ಅವರು ರಿಪೇರ್ ಎಲ್ಲ ಜಸ್ಟ್ ಲೈಕ್ ದಟ್, ಆಯ್ತಾ? ಮತ್ತೆ ಏನಾಗುದಿಲ್ಲ ಹೇಳಿ ಅವರು ಹೇಳುದು, 2 ವರ್ಷ ಏನಾಗುದಿಲ್ಲ, ಮತ್ತೆ ನಿಮ್ಮ ರಿಸ್ಕ್ ಅಂತ ಹಾಗೆ. ಬಟ್ ಇಟ್ಸ್ ಓಕೆ. ನಂಗೆ ಇದ್ರ ಜೊತೆ ಕೆಲವೆಲ್ಲ ಫ್ರೀ ಐಟಮ್ ಬಂದಿದೆ, ನಾನು ನಿಮ್ಗೆ ತೋರಿಸ್ತೇನೆ. ಫಸ್ಟ್ ಇದನ್ನೊಂದು ಬಾಕ್ಸ್ ಅಲ್ಲಿ ಹಾಕುವ, ಆಯ್ತಾ? ಇದ್ರ ಕಲರ್ ನೋಡಿ, ಇದು ನೋಡ ಅಂಟಿದೆಯಾ? ಬರ್ತಾ ಇಲ್ಲ. ಫುಲ್ ಸೇಫ್ಟಿ ಇದು ಮಿಕ್ಸಿಗೆ. ಇದು ಒಮ್ಮೆ ಇಟ್ರೆ ಎಂತಾದ್ರೆ ಸಹ ಮಿಕ್ಸಿ ಅಲಗಾಡುದಿಲ್ಲ. ಇಲ್ಲದ್ರೆ ಕೆಲವೊಮ್ಮೆ ಮಿಕ್ಸಿ ಆನ್ ಮಾಡುವಾಗ ಮಾಡಿ ಆಚೆ ಓಡ್ತದೆ ಅಲ್ಲ, ಇದು ಹಾಗೆ ಓಡುದಿಲ್ಲ, ಆಯ್ತಾ? ಇದು ನೋಡಿ ತೆಗಿಲಿಕ್ಕೆ ಎಷ್ಟು ಕಷ್ಟ ಉಂಟು. ಅಬ್ಬಾ, ಇಷ್ಟ ಆಯ್ತು ನಂಗೆ ಇದು ಕಲರ್ ಮತ್ತೆ ಇದ್ರದ್ದು ಪ್ರಾಡಕ್ಟ್ ಸ್ಪೆಸಿಫಿಕೇಶನ್. ತುಂಬಾ ಸೇಫ್ ಇದೆ, ಮತ್ತೆ ತುಂಬಾ ಆಪ್ಷನ್ಸ್ ಇದೆ. ಸೊ ನೋಡುವ, ಯೂಸ್ ಮಾಡಿ ಆದ್ಮೇಲೆ ನಾನು ಹೇಗೆ ಇದೆ ಅಂತ ಇದರ ರಿವ್ಯೂ ಹೇಳ್ತೇನೆ. ಓಕೆ. ಮತ್ತೆ ಇನ್ನೊಂದು ಬೆಸ್ಟ್ ಸ್ಪೆಸಿಫಿಕೇಶನ್ ಇದ್ರದ್ದು, ಇದು ಜಾಸ್ತಿ ಸೌಂಡ್ ಮಾಡೋದಿಲ್ಲ. ಮಿಕ್ಸಿಯಲ್ಲಿ ಏನು ಹಾಕದೆ ತಿರುಗಿಸಿದ್ರೆ ಸಹ ಸೌಂಡ್ ಕಡಿಮೆ. ಅದ್ರಲ್ಲಿ ಏನಾದ್ರು ಐಟಮ್ ಹಾಕಿದ್ಮೇಲೆ ಯಾವಾಗಲೂ ಮಿಕ್ಸಿ ಜುಯಿ ಅಂತ ಸೌಂಡ್ ಮಾಡ್ತದಲ್ಲ, ಇದು ಹಾಗೆಲ್ಲ. ಇದು ಐಟಮ್ ಅದರೊಳಗೆ ಹಾಕಿದ್ರೆ ಸೌಂಡ್ ಇನ್ನೂ ಸಹ ಕಡಿಮೆ ಅಂತೆ. ಸೊ ಯೂಸ್ ಮಾಡಿ ಆದ್ಮೇಲೆ ಅಥವಾ ಯೂಸ್ ಮಾಡುವಾಗ ವಿಡಿಯೋ ಮಾಡಿ ನಿಮ್ಗೆ ಹಾಕ್ತೇನೆ, ಓಕೆನಾ?
ಸೊ ಈಗ ಇದರ ಜೊತೆ ಇನ್ನೊಂದಿದೆ, ನಂಗೆ ಒಂದು ಐಟಮ್ ಫ್ರೀ ಬಂದಿದೆ, ನಾನು ಎಂತಂತ ತೋರಿಸ್ತೇನೆ. ಓ ಭಾರ ಉಂಟಮ್ಮ ಮಿಕ್ಸಿ, ಎಷ್ಟು ಭಾರ ಉಂಟು ನೋಡು. ನಿಮ್ಗೆಂತ ಚಳಿ ಆಯ್ತಾ ಅದನ್ನು ಮುಟ್ಟಿ? ಸೊ ನನಗೆ ನನ್ನ ಮಗ ದಸರಾಕ್ಕೆ ಶಾಪಿಂಗ್ ಮಾಡಿಸಿದ್ದು. ಇದು ಮ್ಯಾನುವಲ್ ಎಲ್ಲ ಓದಿ ಮತ್ತೆ ಹೇಗೆ ಯೂಸ್ ಮಾಡೋದು ಹೇಳಿ ಹೇಳ್ತೇನೆ ಆಯ್ತಾ. ನೋಡಿ ಈಗ ಇದಕ್ಕೊಂದು ಐಟಮ್ ಫ್ರೀ ಬಂದಿದೆ, ಎಂತ ಐಟಮ್ ಹೇಳಿ ತೋರಿಸ್ತೇನೆ ಆಯ್ತಾ. ಮತ್ತೆ ಇನ್ನೊಂದು ಆಫರ್ ಇತ್ತು, ಒಂದು ಮಿಕ್ಸಿ ತಕೊಂಡ್ರೆ ಅದರ ಜೊತೆಯಲ್ಲಿ ಇನ್ನೊಂದೇನಾದ್ರು 1000 ವರ್ತ್ ಐಟಮ್ ತಕೊಂಡ್ರೆ ಟೋಟಲ್ ಬಿಲ್ ಮೇಲೆ 10% ಡಿಸ್ಕೌಂಟ್ ಆಯ್ತಾ. ಸೊ ಇದೊಂದು ನೋಡಿ ಐಟಮ್ ಒಂದು ಫ್ರೀ ಬಂದಿದೆ, ಯಾವ್ದು ಗೊತ್ತಿಲ್ಲ, ಇದು ಮಿಕ್ಸಿ ಜೊತೆ ಫ್ರೀ ಬಂದದ್ದು. ಇದನ್ನು ನಾನು ಹೇಳಿದ್ದೇನೆ ನನ್ನ ಮಗಳಿಗೆ ಕೊಡ್ತೇನೆ ಅಂತ. ಇದು ಓಪನ್ ಮಾಡುವಲ್ಲ ಅಮ್ಮ, ಕತ್ತರಿ ಕೊಡು. ಎಸ್ ವೈಷ್ಣವಿ ಅವಳೊಂದು ಈ ಸರ್ತಿ ದಸರಾಗೆ ಊರಿಗೆ ಬಂದಾಳೆ, ಸೊ ಅವಳಿಗೆ ಕೊಡುವ ಅಂತ. ಇದು ಅಲ್ಲ ಅಭಿನವ್ ನೋಡು, ವೈಷ್ಣವಿ ಬೇಗ ಬಾ, ವೈಷ್ಣವಿ ಬೇಗ ಬಾ. ನೋಡಿ ನೋಡಿ ಎಷ್ಟು ಚಂದ ನನಗೆ ಗಿಫ್ಟ್ ಬಂದಿದ್ದು ಬಾಕ್ಸ್. ಇದು ನಿಂಗೆ ಆಯ್ತಾ? ನೋಡು ಎಷ್ಟು ಚಂದ ಬಾಕ್ಸ್, ವಾವ್. ನೋಡು ಓಪನ್ ಮಾಡಿ ನೋಡು. ನೈಸ್. ಇದು ಏರ್ ಟೈಟ್ ಬಾಕ್ಸ್, ಇದರಲ್ಲಿ ಏನಾದ್ರೂ ಡ್ರೈ ಫ್ರೂಟ್ಸ್ ಇಡುದಾದ್ರೆ ಡಿಸೈನ್ ಏರ್ ಟೈಟ್ ಬಾಕ್ಸ್, ಇದರಲ್ಲಿ ಡ್ರೈ ಫ್ರೂಟ್ಸ್ ಇಡುದಾದ್ರೆ ಮತ್ತೆ ಏನಾದ್ರೂ ನಿಮಗೆ ಐಟಮ್ ಇಡುದಾದ್ರೆ ಎಲ್ಲ. ಸೊ ಟೋಟಲ್ 4 ಬಾಕ್ಸ್ ಉಂಟು. ಮತ್ತೆ ಇದು ನೋಡಿ ಮುಚ್ಚಳ, ಇದು ಟ್ರಾನ್ಸ್ಪರೆಂಟ್ ಉಂಟು, ಇದ್ರೊಳಗೆ ಏನಿದೆ ಅಂತ ಹೀಗೆ ನೋಡಿದ್ರೆ ಗೊತ್ತಾಗ್ತದೆ. ಇಲ್ಲದಿದ್ರೆ ಯಾವಾಗಲೂ ಡಬ್ಬೆ ಓಪನ್ ಮಾಡಿ ಹೀಗೆ ಮಾಡಿ ನೋಡ್ಬೇಕಲ್ಲ ಎಂತ ಉಂಟು ಹೇಳಿ. ಇದು ಹಾಗೆಲ್ಲ, ಇದು ಇದರ ಇಲ್ಲಿ ಕಾಣ್ತದೆ ಟ್ರಾನ್ಸ್ಪರೆಂಟ್ ಉಂಟು. ಅಮ್ಮ ನಿಮ್ಗೆ ಕೊಡುದಿಲ್ಲ ಇದು ಡಬ್ಬೆ, ಇದು ನನ್ನ ಮಗಳಿಗೆ. ಎಷ್ಟು ಚಂದ ಕಲರ್ ಅಲ್ಲ, ಸೂಪರ್.